ಸಮುದ್ರವನ್ನು ದಾಟಿ ಬಂದಿನಿ, ಅದು ರೈಲ್ವೆಗಳ ಮುಖಾಂತರ. ನಮ್ಮ ಭಾರತದಲ್ಲಿರುವ ಅತಿ ಉದ್ದವಾದ ರೈಲ್ವೆ ಬ್ರಿಡ್ಜ ಪಂಬನ್ ಬ್ರಿಡ್ಜನ್ನು ದಾಟಿ ಇವಾಗ ನಾನು ರಾಮೇಶ್ವರಂದಾಗ ಬಂದೀನಿ. ಈ ರಾಮೇಶ್ವರಂದಾಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಜ್ಯೋತಿರ್ಲಿಂಗ ಅದ, 4 ಚಾರ್ಧಾಮ್ ಯಾತ್ರೆಗಳಲ್ಲಿ ಒಂದಾದ ಚಾರ್ಧಾಮ್ ಯಾತ್ರೆ ಅದ. ಇದು ಬರೀ ಒಂದು ಪುಣ್ಯಕ್ಷೇತ್ರ ಅಷ್ಟೇ ಅಲ್ಲ, ಇಲ್ಲಿ ನಾವು ಸಾವಿರಾರು ಕಥೆಗಳನ್ನು ನೋಡ್ಬೋದು, ವಿಭಿನ್ನವಾದ ಪ್ಲೇಸ್ಗಳನ್ನು ನೋಡ್ಬೋದು. ಈ ಜಾಗಕ್ಕೆ ನಾನು ಹೆಂಗೆ ಬಂದೆ ಅನ್ನೋದನ್ನು ನೀವು ಈ ವಿಡಿಯೋನ ಫಸ್ಟ್ ದಿಂದ ನೋಡ್ಕೊತ ಬರ್ರಿ. ತಮಿಳುನಾಡಿನಲ್ಲಿರುವ ಒಂದು ಸುಂದರವಾದ ಸಿಟಿ ಮಧುರೈಯ ರೈಲ್ವೆ ಸ್ಟೇಷನ್ ಮುಂದೆ ಇದ್ದೀನಿ ನಾನು ಇವಾಗ. ಇವತ್ತು ಬೆಳಿಗ್ಗೆ 3 ಗಂಟೆಗೆ ಬಂದಿದೆ ಈ ರೈಲ್ವೆ ಸ್ಟೇಷನ್ದಾಗ. ಮುಂಜಾನೆ 7 ತಗ ಅಲ್ಲೇ ಮುಕ್ಕೊಂಡೆ ಪ್ಲಾಟ್ಫಾರ್ಮ್ದಾಗೆ. ಅದಾಗಿಂದ ವೇಟಿಂಗ್ ರೂಮ್ದಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಲಾಕ್ ರೂಮ್ದಾಗ ನಾನು ಬ್ಯಾಗ್ ಇಟ್ಟು ಇವಾಗ ಹೊರಗಡೆ ಹೊಂಟೀನಿ. ಸ್ಟೇಷನ್ ಮುಂದ್ಗಡೆನೆ ಪ್ರಸಾದ ಹಂಚಕತ್ತಾರ. ಪ್ರಸಾದ ತಿಂದೆ ಮುಂದ್ಗಡೆ ಹೋಗಂಬರತ್ತ. ಮತ್ತೆ ಬೆಳಿಗ್ಗೆ ನಾಷ್ಟ ಖರ್ಚು ಮಾಡೋದು. ರೈಸ ಮತ್ತು ಸ್ವೀಟ್ ಅದ. ಈ ಪ್ರಸಾದ ತಿಂದು ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಇವಾಗ ಜಸ್ಟ್ ಪ್ರಸಾದ ಆಯಿತು. ಪ್ರಸಾದಾಗಿಂದ ಹೊರಗೆ ಈ ಊರು ತಿರುಗಾಡ್ಬೇಕಂತ ಮಾಡಿದೆ. ಮಳಿನೇ ಬರ್ಲಕ್ಕತ್ತು. ಛತ್ರಿ ಒಂದು ತಂದಿಲ್ಲ, ಅಜ್ಜಿ ಛತ್ರಿ ತಂದಾರ. ನಿನ್ನೆ ರೈಲ್ವೆ ಸ್ಟೇಷನ್ ಮಕ್ಕೊಂಡೀನಿ. ಬೆಳಗ್ಗೆ ಎದ್ದು ನೋಡ್ತೀನಿ ನನ್ನ ಚಪ್ಪಲೇ ಇಲ್ಲ. ನನ್ನ ಚಪ್ಪಲ್ ಒಯ್ದಕ್ಕೆಂದ್ರೆ ಅವ್ರ ಚಪ್ಪಲ್ ಇಟ್ಟಾರ. ಅವ್ರ ಚಪ್ಪಲ್ ಹಾಕೊಂಬಂದೀನಿ. ನನ್ನ ಪ್ಯಾಂಟಿನಿಂದೆಲ್ಲ ರಾಡಿ ಸಿಡಿಲಕ್ಕತ್ತದ. ಮಧುರೈ ಅಂದ್ರೆ ನೆನಪಾಗದೆ ಮಧುರೈ ಮೀನಾಕ್ಷಿ ಅಮ್ಮನ ಟೆಂಪಲ್. ಇವಾಗ ನಾನು ನಿಮಗೆ ಮಧುರೈದಲ್ಲಿರುವ ಫೇಮಸ್ ಮೀನಾಕ್ಷಿ ಟೆಂಪಲಿಗೆ ಕರ್ಕೊಂಬಂದೀನಿ. ಇವಾಗ ದೊಡ್ಡ ಗೋಪುರ ಅದ. ಆ ಗೋಪುರ ಇನ್ನೂ ರೆಡಿ ಮಾಡ್ಲಕತ್ತಾರ. ಮೀನಾಕ್ಷಿ ಅಮ್ಮನ ಟೆಂಪಲ್ ಭಾಳ ದೊಡ್ಡದ. ಈ ಟೆಂಪಲ್ಗೆ 4 ದ್ವಾರಗಳದಾವ. ಇವಾಗ ನಾವು ಪಶ್ಚಿಮ ದ್ವಾರದಾಗಿದ್ದೀವಿ. ಈ ದೇವಸ್ಥಾನ ಎಷ್ಟು ದೊಡ್ಡದ, ಒಂದು ಹಳ್ಳಿನೇ ಹಿಡಿಸ್ಬಿಡ್ತದ ಈ ದೇವಸ್ಥಾನದಾಗ. ಇದಕ್ಕೆ 14 ಗೋಪುರಗಳದಾವ, 4 ಮುಖ್ಯ ದ್ವಾರಗಳದಾವ ಪ್ರತಿ ದಿಕ್ಕಿಗೂ. ದಕ್ಷಿಣ ಭಾರತದಲ್ಲಿರುವ ಟೆಂಪಲ್ಗಳಿಗೆ ಅದೊಂದು ವೈಬ್ ಇದ್ದಿರ್ತದಾಗ. ಆ ವೈಬ್ನ ನೀವು ಇಲ್ಲಿ ಬಂದು ನೋಡ್ಬೋದು. ಬೆಳಿಗ್ಗೆ ಎದ್ದುಗಳನ್ನೇ ಪೂಜೆ ಮಾಡೋದು, ಮೂರ್ತಿಗಳು ಬರೋದು, ಹೂವಿನ ಅಂಗಡಿಗಳು, ಅದೊಂಥರ ನೇಚರೇ ಒಂದು ಡಿವೋಷನಲ್ ನೇಚರ್ ಇದ್ದಂಗೆ. ಮಂದಿರದೊಳಗೆ ಮೀನಾಕ್ಷಿ ಅಮ್ಮನ ಟೆಂಪಲ್ ಅದ, ಹಾಗೆ ಶಿವನ ಟೆಂಪಲ್ ಅದ. ಶಿವನಿಗೆ ಇಲ್ಲಿ ಸುಂದರೇಶ್ವರ ಅಂತ ಕರೀತಾರೆ. ಮಧುರೈಗೆ ಯಾರೇ ಬಂದರೂ ಇಲ್ಲಿರುವ ಒಂದು ಜ್ಯೂಸ್ ಕುಡಿತಾರ. ಅದು ಮಧುರೈದಾಗೆ ಫೇಮಸ್. ಅದ್ರ ಹೆಸರು ಜಿಗರ್ ತಾಂಡ. ಮಧುರೈಯಲ್ಲಿರುವ ಫೇಮಸ್ ಜಿಗರ್ ತಾಂಡ ಹೆಸರು ನೋಡ್ರಿ ಹೆಂಗದ. ಇದು ಐಸ್ ಕ್ರೀಮ್ ಜ್ಯೂಸ. ಈ ಊರಿಗೆ ಯಾರ್ಯಾರು ಬರ್ತಾರೀಗ ಎಲ್ಲರೂ ಬಂದು ಕೇಸಿದ್ರೆ ಇದನ್ನು ಟೇಸ್ಟ್ ಮಾಡೇ ಹೋಗ್ತಾರೆ. ಟೇಸ್ಟ್ ಮಾಡ್ಯಾರೆ ಹೋಗೋದಿಲ್ಲ. ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಈಗ ಅವ್ರು ಟೇಸ್ಟ್ ಮಾಡ್ಯಾರೆ ಹೋಗ್ತಾರೆ. ಗೊತ್ತಿದ್ದವ್ರು ಮಾತ್ರ ಬಂದು ಟೇಸ್ಟ್ ಮಾಡಿ ಹೋಗಿ ಹೋಗ್ತಾರೆ. ಅಮ್ಮನ ದರ್ಶನ ತೊಗೊಂಡು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದೇನಿ. ಈ ರೈಲ್ವೆ ಸ್ಟೇಷನ್ದಾಗ ಒಂದು ಸ್ವಲ್ಪ ಕುಂದ್ರಮ್ರಿ. ನನ್ನ ಬ್ಯಾಗು ಇಲ್ಲೇ ಇಟ್ಟೀನಿ. ಫೋನ್ಗಿನೆಲ್ಲ ಚಾರ್ಜಿಂಗ್ ಮಾಡ್ಕೋತೀನಿ. ಮಾಡಿಕೊಂಡು ರಾತ್ರಿ ಏನು ಮಾಡೋದು ಅನ್ನೋದನ್ನು ಯೋಚನೆ ಮಾಡಂಬರತ್ತ. ಇಲ್ಲೇ ರೋಡ್ ಸೈಡ ಅಕ್ಕಿದು ಹಪ್ಪಳ ಮಾಡಿದ್ರು. ಜನಗಳು ಭಾಳ ಸೇರಿದ್ರು ಅಂಗಡಿ ಸುತ್ತಮುತ್ತ. ಅದಕ್ಕೆ ನಾನು ಟೇಸ್ಟ್ ಮಾಡೋಣಪ್ಪ ಅಂತ ಟೇಸ್ಟ್ ಮಾಡಿದೆ. ಫಸ್ಟ್ ಕ್ಲಾಸ್ ಅದ. ನಮ್ಮ ಕಡೆ ಒಟ್ಟೆ ಈ ರೀತಿ ತಿಂದಿದ್ದಿಲ್ಲ ನಾನು. ಫಸ್ಟ್ ಟೈಮ್ ನಾನು ಈ ದಾರಿ ಮೇಲೆ ತಿನ್ಲಕತ್ತೀನಿ. ಸೇಮ್ ಪುರೇಗಪ್ಪೆ ಕಾಣ್ತದ. ಇದ್ರ ಒಳಗೆ ಶಿರಾವನ್ನು ತುಂಬ್ಯಾರ. ಸ್ವೀಟ್ ಅದಿದು. ಸುಡ್ತದ. ಇದು ಪುರೇ ಸ್ವೀಟ್. ಇದು ಮಧುರೈಕ ದ ಸಿಟಿ ನೆವರ್ ಸ್ಲೀಪ್ ಅಂತಂದು ಕರೀತಾರ. ಯಾಕಂದ್ರೆ ಇಲ್ಲಿರುವ ಮೀನಾಕ್ಷಿ ಅಮ್ಮನ ದೇವಾಲಯ 24 ತಾಸ ಪೂಜೆ ನಡೀತಿರ್ತದ. ಸಿಕ್ಕಾಪಟ್ಟಿ ಜನ ಬರ್ಲಕತ್ತಾರ ಇವಾಗ ಅಮ್ಮನ ದರ್ಶನ ಪಡ್ಕೊಳಕ. ಇವಾಗ ಪಾಳೆ ಹಚ್ಚರ 3 ತಾಸು ಬರ್ತದ. 3 ದಿಂದ 4 ತಾಸು ಆಗ್ತದ. ಇವಾಗ ಟೈಮ್ 8 ಆಗ್ಯದ ನೋಡ್ರಿ. ರಾತ್ರಿ ಬೆಳತನ ದರ್ಶನ ತಗೋತಿರ್ತಾರ ಇಲ್ಲಿನ ಭಕ್ತರು. ಹಾಗೆ ಪಾಳೆ ಹಚ್ತಿರ್ತಾರ. ಹೊರಗಿನ ಮಂದಿ ಬರ್ತಿರ್ತಾರ, ಇಲ್ಲಿದ್ದ ಮಂದಿ ಹೊರಗೆ ಹೋಗ್ತಿರ್ತಾರ.
ಇವತ್ತು ಬೆಳಿಗ್ಗೆದಿಂದ ತಿರುಗಾಡಕತ್ತೀನಿ. ಮಧುರೈ ರೈಲ್ವೆ ಸ್ಟೇಷನ್ ಬಿಟ್ಟವ ಇವಾಗ ಸಾಯಂಕಾಲ ಕರಾಯಕುಡಿ ರೈಲ್ವೆ ಸ್ಟೇಷನ್ಗೆ ಬಂದೀನಿ. ಈ ಸೆಂಟ್ರದಾಗ ವಿಡಿಯೋ ಮಾಡಿಲ್ಲ ನಾನು, ಬಟ್ ಭಾಳ ತಿರುಗಾಡೀನಿ. ನಾನು ಒಂದು ಟಾಪಿಕ್ ಹುಡುಕಾಡ್ಕೊತ ಒಂದು ಹಳ್ಳಿಗೆ ಹೋಗಿದ್ದೆ ಮಧುರೈ ರೈಲ್ವೆ ಸ್ಟೇಷನ್ನಿಂದ. ಅಲ್ಲಿ ಹೋಗ್ತೀನಿ, ಅಲ್ಲಿನ 5 ದಿನ ಆಗಿಂದ ಅದು ಸ್ಟಾರ್ಟ್ ಆಗ್ತಂದ್ರು. ಅಲ್ಲಿದ್ದೇನು ಮಾಡಲಿ, ಅಲ್ಲಿ ಹೋದೆ, ಸ್ವಲ್ಪ ಊಟ ಮಾಡಿದೆ, ಹೊಳ್ಳಿ ಮತ್ತು ಮಧುರೈಗೆ ಬಂದೆ. ಮತ್ತು ಮಧುರೈಗೆ ಬಂದು ಈ ಕರಾಯಕುಡಿ ರೈಲ್ವೆ ಸ್ಟೇಷನ್ಗೆ ಬಂದೆ. ಈ ಕರಾಯಕುಡಿ ರೈಲ್ವೆ ಸ್ಟೇಷನ್ನಿಂದ ಇನ್ನೊಂದು ಸಣ್ಣ ಹಳ್ಳಿ ಇತ್ತು, ಆ ಕಡೆ ಹೋಗಿದ್ದೆ. ಬಟ್ ಅಲ್ಲಿ ಹೋದರೂ ಆ ವಾತಾವರಣ ಏನು ಇದ್ದಿದ್ರೆ ಅಲ್ಲಿ ನನಗೆ ಕರೆಕ್ಟ್ ಟಾಪಿಕ್ ಸಿಗಲಿಲ್ಲ. ಮತ್ತು ಏನೂ ಬೇಡಪ್ಪ ಅಂತಂದು ಇವಾಗ ನಾ ಈಗ ಮತ್ತು ಹೊಳ್ಳಿ ಕರಾಯಕುಡಿ ರೈಲ್ವೆ ಸ್ಟೇಷನ್ದಾಗ ಬಂದೀನಿ. ನಾಳೆ ಬೆಳಿಗ್ಗೆ ನಾನು ಟ್ರೈನ್ ಬುಕ್ಕಿಂಗ್ ಮಾಡೀನಿ. ಇಲ್ಲಿಂದ ಡೈರೆಕ್ಟ್ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ರಾಮೇಶ್ವರಂ, 12 ಜ್ಯೋತಿರ್ಲಿಂಗದಲ್ಲಿ ಒಂದಾದ ಜ್ಯೋತಿರ್ಲಿಂಗ. ಬರೀ ನಾ ಒಂದು 3 ದಿನ ಆಯಿತು ತಿರುಗಾಡಕತ್ತು. ಬರೀ ನಾ ರೈಲ್ವೆ ಸ್ಟೇಷನ್ದಾಗೆ ಮುಕ್ಕೊಂಡಿನಿ, ಟೆಂಟು ಹಾಕಿಲ್ಲ, ಎಲ್ಲಿ ರೂಮ್ ಹಿಡ್ದಿಲ್ಲ. ಬೆಳಿಗ್ಗೆ ಎದ್ದುಗಳೇ ರೈಲ್ವೆ ಸ್ಟೇಷನ್ದಲ್ಲಿರುವ ಕ್ಲಾಕ್ ರೂಮ್ದೊಳಗೆ ನನ್ನ ಬ್ಯಾಗ್ ಇಟ್ಟು ಮತ್ತು ಮುಂದೆ ತಿರುಗಾಡಿ ಬರೋದು. ಮತ್ತು ರಾತ್ರಿ ಬಂದ ಕೇಸಿಂದ ಅದೇ ರೈಲ್ವೆ ಸ್ಟೇಷನ್ದಾಗೆ ವೇಟಿಂಗ್ ಹಾಲ್ದಾಗ ಹೋಗಿ ಮುಕ್ಕೊಂಬಿಡೋದು. ಅದು ಯಾರಿಗೂ ಗೊತ್ತಲ್ಲಾರ್ದಂಗೆ. ಅಕಸ್ಮಾತ್ ಯಾರಿಗಾರಿ ಪೊಲೀಸರು ಗೊತ್ತೈತಪ್ಪ ಅಂತಂದ್ರೆ ನಮಗೆ ಎಬ್ಬಿಸ್ ಕಳಿಸ್ತಾರೆ. ನನ್ನ ಬಳಿ ಟಿಕೆಟು ಇರೋಲ್ಲ. ನಾರ್ಮಲ್ ಹೋಗಿ ಕೇಸಿಂದ್ರೆ ನಾ ರೈಲ್ವೆ ಸ್ಟೇಷನ್ದಾಗ ಮಕ್ಕೊಂಬಿಡ್ತಿದ್ದೆ ರಾತ್ರಿ 10ಕ್ಕೆ. ಆದರೂ ಭಾರಿ ಮಜಾ ಅಂತದ್ರಾಗ. ಯಾವಾಗ ಬಂದು ಎಬ್ಬಿಸ್ತಾರಪ್ಪ ಅಂತ ಒಂದು ಚಿಕ್ಕ ಭಯ ಇರ್ತಿತ್ತು. ಇವತ್ತು ರಾತ್ರಿ ಕೂಡ ಇದೇ ಸ್ಟೇಷನ್ದಾಗಿದ್ದು ನಾಳೆ ಬೆಳಗ್ಗೆ ಹೋಗೋದು. ಅಲ್ಲಿ ತನಕ ಸ್ವಲ್ಪ ಏನ್ರಿ ವರ್ಕ್ ಮಾಡಮ್ರಿ, ಎಡಿಟಿಂಗ್ ಕೆಲಸ ಮಾಡಮ್ರಿ. ಸ್ಟೇಷನ್ದಾಗ ರಾತ್ರಿ 7 ಆದ್ರೆ ಊಟ ಸಿಗಲ್ಲ, ಎಲ್ಲ ಮುಚ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ಈ ಸದ್ಯ ಊಟ ಮಾಡಿಬಿಡಮ್ರತ್ತ. ಒಂದು ಸಮೋಸ ತೊಗೊಂಡಿನಿ, ಒಂದು 3 ಚಪಾತಿ ಅದಾವ, ಪಲ್ಯ ಅದಾವ. ಇನ್ನು ನಿದ್ದೆಗಣ್ಣಲೆ ಹೋಗಲೇ ಆಗಿ ನಾನು. ನಿನ್ನೆ ಸಾಯಂಕಾಲ ಸ್ಟಾರ್ಟ್ ಆಗಿದ್ದು ಮಳೆ ಇನ್ನಾದರೂ ಬರ್ಲಕ್ಕತ್ತದ. ಇವಾಗ ನನ್ನ ಟ್ರೈನ್ ಬರ್ತದೆ, ಇನ್ನೊಂದು 10 ನಿಮಿಷ ಟೈಮ್ ಅದ. ಪ್ಲಾಟ್ಫಾರ್ಮ್ ಬಲ್ಲಿ ಕರೆಕ್ಟಾಗಿ ಬಂದು ನಿಂತೀನಿ. ಮಳೆನೇ ಒಟ್ಟಾಗಿ ಬಿಡಲಾಗಿದೆ, ಹನಿ ಬರ್ಲಕ್ಕತ್ತದ. ಇದೇ ರೀತಿ ಮಳೆ ಬತ್ತಪ್ಪ ಅಂತಂದ್ರೆ ವಿಡಿಯೋ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತದ. ನಮ್ಮ ರೈಲ್ವೆ ಈಗ ಭಾರತದಲ್ಲಿರುವ ಸುಂದರವಾದ ಸಮುದ್ರದ ಮೇಲಿರುವ ಬ್ರಿಡ್ಜ್ ಮ್ಯಾಗ ಹೊಂಟದ. ಇದು ನಮ್ಮ ಭಾರತದಲ್ಲೇ ಮೊಟ್ಟ ಮೊದಲನೆಯ ಸಮುದ್ರದ ಮೇಲೆ ಕಟ್ಟಿಸಿರುವ ಬ್ರಿಡ್ಜ್. ಇವಾಗ ಸಮುದ್ರ ಮೇಲ್ಗಡೆನೆ ಆದ್ರೂ ಗುರಿವೆ, ಫುಲ್ ಎಲ್ಲಿ ನೋಡ್ತಾರೆ ನೋಡ್ರಿ, ಫುಲ್ಲು ಸಮುದ್ರ. ರಾಮೇಶ್ವರಕ್ಕೆ ಹೋಲಕ್ಕ ಇದೊಂದು ಹೆಬ್ಬಾಗಿಲು. ಬ್ರಿಡ್ಜ್ ದಾಟಿ ಪಂಬನೂರಿಗೆ ಬಂದೇವಿ. ಈ ಊರ್ ಸಂಬಂಧ ಈ ಬ್ರಿಡ್ಜಿಗೆ ಪಂಬನ್ ಬ್ರಿಡ್ಜ್ ಅಂತ ಹೆಸರಿಟ್ಟಾರ. ಎಂತ ಅನುಭವ ರೀ ಈ ಸಮುದ್ರದ ಮೇಲ್ಗಡೆ ಬರೋದು, ಅದು ಟ್ರೈನ್ದಾಗ. ಕನ್ಯಾಕುಮಾರಿಯಲ್ಲಿ ಯಾವ ರೀತಿ ಲಾಸ್ಟ್ ರೈಲ್ವೆ ಸ್ಟೇಷನ್ನ ಲಾಸ್ಟ್ ಹಳಿಗಳಿದ್ದು, ಈಗ ರಾಮೇಶ್ವರಂದಲ್ಲಿ ಕೂಡ ಅದೇ ರೀತಿಯೇ ಆದ ಲಾಸ್ಟ್ ಹಳಿ. ಇಲ್ಲಿದಿಂದ ಮುಂದೆ ಯಾವುದೇ ಸ್ಟೇಷನ್ ಇಲ್ಲ. ಆ ಸ್ಟೇಷನ್ಗಿಂತ ಇದು ಪೂರ್ತಿ ಲಾಸ್ಟ್ ನಮ್ಮ ಇಂಡಿಯಾದು. ರಾಮೇಶ್ವರಂದಾಗ ರೂಮ್ ಸಿಗೋದು ಕಡಿಮೆ ಒಬ್ಬರಿಗೆ. ಈ ಬ್ಯಾಗ್ ಹೊತ್ಕೊಂಡು ತಿರುಗಾಡ್ದಾಗೆಲ್ಲ ಬ್ಯಾಗ್ನ ಇದೇ ರೈಲ್ವೆ ಸ್ಟೇಷನ್ದಲ್ಲಿರೋ ಕ್ಲಾಕ್ ರೂಮ್ದಾಗ ಇಡಮ್ರಿ. ಇದು ನನ್ನ ತಮಿಳುನಾಡಿನ 2ನೇ ವಿಡಿಯೋ. ಫಸ್ಟ್ನೇ ವಿಡಿಯೋ ಕನ್ಯಾಕುಮಾರಿ. ಬರೀ ಕನ್ಯಾಕುಮಾರಿಯನ್ನು ತೋರಿಸಿಲ್ಲ ನಾನು, ಅಲ್ಲಿರುವ ನಮ್ಮ ಭಾರತದ ಕೊನೆಯ ಕಾಡನ್ನು ತೋರಿಸಿನಿ. ಆ ಕಾಡಿನ ಒಳಗೆ ಯಾವ ರೀತಿ ಜೀವನ ಮಾಡ್ತಾರೆ ವರ್ಕರ್ಸ್ ಅನ್ನೋದನ್ನು ಕೂಡ ತೋರಿಸಿನಿ. ಓಕೆ ಚಂದ್ರ, ನೋಡ್ರಿ ಈ ವಿಡಿಯೋ ಮುಗ್ದಿಂದ. ರಾಮೇಶ್ವರ ರೈಲ್ವೆ ಸ್ಟೇಷನ್ದ ಇಳಿದುಗಳೇ ಹೊರಗೆ ಬಂದ ಕೇಸ ನಾಷ್ಟ ಮಾಡ್ಲಾಕತ್ತೀನಿ. ನಾನು ಇಡ್ಲಿ ಆರ್ಡರ್ ಕೊಟ್ಟಿನಿ. ನೋಡ್ಕೊಂಬಂದ್ರಿ ಗುರುವೆ ಯಾವ ರೀತಿ ಇತ್ತು ನನ್ನ ಜರ್ನಿ ಅನ್ನೋದು. ಡೆಸ್ಟಿನೇಷನ್ಗಿಂತ ಜರ್ನಿ ಭಾಳ ಮುಖ್ಯ ಆಗಿರ್ತದೆ ಪ್ರತಿಯೊಬ್ಬನ ಜೀವನದಲ್ಲಿ. ನನ್ನ ಜೀವನದಲ್ಲಿ ಕೂಡ ಜರ್ನಿ ಅನ್ನೋದು ನನಗೊಂದು ಪಾಠ ಕಲಿಸ್ಕೊಡ್ತದ. ನಾನು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದೆ ಒಂದು ಟಾಪಿಕ್ನ ಹುಡುಗಾಡಿಕೆಸಿಂದ್ರೆ ಆ ಮಧುರೈ ಸುತ್ತಮುತ್ತ ವಿಡಿಯೋ ಮಾಡಬೇಕಪ್ಪ ಅಂತಂದು. ಬಟ್ ಆಲಿಲ್ಲ, ದೇವರ ಇಚ್ಛೆ ಈ ಕಡೆ ಕರ್ಕೊಂಬಂದ. ಇವಾಗ ನಾನು ಈ ಜಾಗದಾಗಿದ್ದೀನಿ. ಇಲ್ಲಿರುವ ಪುಣ್ಯಕ್ಷೇತ್ರಗಳು ಮತ್ತು ಮಂದಿರಗಳನ್ನು ನಾನು ನಿಮಗೆ ತೋರಿಸೋಕ್ಕಿಂತ ಮೊದಲ ಈ ಸಿಟಿಯನ್ನು ತೋರಿಸ್ಕೊಂಡ್ಬರ್ತೀನಿ. ರಾಮೇಶ್ವರಂ ಇದೊಂದು ಐಲ್ಯಾಂಡ್. ಈ ಐಲ್ಯಾಂಡಿಗೆ ಬರಬೇಕಪ್ಪ ಅಂತಂದ್ರೆ ನಾವು ಫಸ್ಟಿಗೆ ಪಂಬನ್ ಸಿಟಿಯನ್ನು ದಾಟಿ ಬರಬೇಕು. ಈ ಐಲ್ಯಾಂಡಿಗೆ ಎಂಟ್ರಿ ಪಾಯಿಂಟ್ ಪಂಬನ್ ಸಿಟಿ. ಇವಾಗ ನಾನು ರಾಮೇಶ್ವರಂದಲ್ಲಿರುವ ಈ ಬಸ್ಸನ್ನು ಹತ್ಕೊಂಡು ಕೇಸಿದ್ರೆ ಪಂಬನ್ ಸಿಟಿ ಕಡೆ ಹೊಂಟೀನಿ, ಸ್ಟಾರ್ಟಿಂಗ್ ಪಾಯಿಂಟ್ ಕಡೆ.
ವಿಶಾಲವಾದ ಸಮುದ್ರದಲ್ಲಿ ಈ ರೀತಿ ಬ್ರಿಡ್ಜನ್ನ ಬ್ರಿಟಿಷರ ಕಾಲದಾಗೆ ನಿರ್ಮಾಣ ಮಾಡಿದ್ರು. ಇಲ್ಲಿ 2 ಬ್ರಿಡ್ಜ್ ಅದಾವ ರೈಲ್ವೆ ಹಳಿದು. ಒಂದು ರೀಸೆಂಟಾಗಿ ಮಾಡಿದ್ದು, ಇನ್ನೊಂದು ಹಳೆಯ ಬ್ರಿಡ್ಜ. ಹಳಿದು ಹಾಳಲಕ್ಕೆ ಬಂದದ, ಹೀಗಾಗಿ ಹೊಸದನ್ನ ನಿರ್ಮಾಣ ಮಾಡ್ಯಾರ. ರೈಲ್ವೆಗಳು ಬರಕ ದಾರಿ ಆಯಿತು, ಇನ್ನು ಕಾರ ಬಸ್ ಬೈಕ್ಗಳು ಬರೋಕ್ಕೂ ಒಂದು ದಾರಿ ಮಾಡ್ಯಾರ. ರೋಡ್, ಈ ರೋಡ್ ಮ್ಯಾಗ ಸಿಕ್ಕಾಪಟ್ಟಿ ಟೂರಿಸ್ಟ್ಗಳು ಬಂದಿರ್ತಾರೆ. ಅವರೆಲ್ಲ ಈ ಸೆಂಟ್ರದ ನಿಂತ್ಕೇಸಿದ್ರೆ ಫೋಟೋ ತೆಗೆಸ್ಕೊಂಡು ಈ ಅದ್ಭುತ ನಿರ್ಮಾಣವನ್ನು ನೋಡಿ ಖುಷಿ ಪಡ್ತಿರ್ತಾರೆ. ಇವಾಗ ಒಂದು ರೈಲ್ವೆ ಹೊಂಟದ ಬ್ರಿಡ್ಜ್ ಮ್ಯಾಗ ಎಷ್ಟು ಚಂದ ಕಾಣ್ತದೆ ನೋಡ್ರಿ ಇಲ್ಲಿ ವ್ಯೂ. ಬ್ರಿಡ್ಜ್ ದಾಟಲೇ ಪಂಬನೂರು ಸ್ಟಾರ್ಟ್ ಆಗ್ತದೆ. ಇಲ್ಲಿದ್ದ ಊರು ಎಷ್ಟು ಚಂದ ಕಾಣ್ತದೆ ನೋಡ್ರಿ. ಫುಲ್ ತೆಂಗಿನ ಗಿಡಗಳು ಅದಾವ, ಮನೆಗಳು ಪೂರ್ತಿ ಸಮುದ್ರದ ದಂಡಿಗೆ. ಇದು ಬ್ರಿಡ್ಜ್ ರಾಮೇಶ್ವರಂ ಐಲ್ಯಾಂಡ್ದು ಲೈಫ್ ಲೈನ್. ಬ್ರಿಡ್ಜ್ ಇಲ್ಲಪ್ಪ ಅಂತಂದ್ರೆ ಐಲ್ಯಾಂಡೇ ಇಲ್ಲ, ಕನೆಕ್ಟೇ ಕಟ್ ಆಗ್ಬಿಡ್ತದ. ಭಕ್ತಾದಿಗಳು ದೇವರ ದರ್ಶನ ಮಾಡೋಕ್ಕಿಂತ ಮೊದಲ ಸಮುದ್ರದ ದಂಡಿಗೆ ಅಗ್ನಿ ತೀರ್ಥ ಅದ. ಈ ಅಗ್ನಿ ತೀರ್ಥಾಗ ಜಳಕ ಮಾಡಿ ಪಾವನರಾಗಿ ದೇವರ ದರ್ಶನವನ್ನು ಮಾಡ್ತಾರೆ. ಈ ಸಿಟಿ ಒಳಗೆ ಏನಾದರೂ ಹಳೆ ಕಾಲದ ಮನೆಗಳದಾವ. ಸಮುದ್ರದ ದಂಡಿಗೆ ರಾಮೇಶ್ವರಂ ಟೆಂಪಲ್ ಅದ. ಟೆಂಪಲ್ ಸುತ್ತಮುತ್ತ ಸಿಟಿ ನಿರ್ಮಾಣ ಆಗ್ಯದ. ಸಿಟಿಯಲ್ಲಿರುವ ಪ್ರತಿಯೊಂದು ಗಲ್ಲಿಗೊಳಗ ಚಿಕ್ಕ ಚಿಕ್ಕ ದೇವಾಲಯಗಳದಾವ. ಊರಿದ್ಗಳೇ ಮಾರ್ಕೆಟ್ ಇರಲೇಬೇಕೀಗ. ಇಲ್ಲಿ ಮಾರ್ಕೆಟ್ ಅದ, ಇವಾಗ ಜಾಸ್ತಿ ಜನ ಇಲ್ಲ. ಬೆಳಿಗ್ಗೆ ಎದ್ದುಗಳನ್ನೇ ಜಾಸ್ತಿ ಜನ ಸೇರಿರ್ತಾರೆ. ದೊಡ್ಡ ದೊಡ್ಡ ಲಾರಿಗಳು ಬಂದು ಕೇಸಂದ್ರೆ ಇಲ್ಲಿ ವೆಜಿಟೇಬಲ್ಸನ್ನ ಇಳಿಸುತ್ತಿರ್ತಾರೆ ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಿಗೆ. ಅಲ್ಲಿ ರಾಮೇಶ್ವರಂ ಗುಡಿ ಕಾಣಕತ್ತದ. ಅಲ್ಲಿದಿಂದ ನೀವು ಸ್ವಲ್ಪ ನೋಡ್ಕೋತ ಬಂದ್ರೆ ಸಾಕು, ಮುಂದೆ ಸಮುದ್ರ ದಂಡಿಗೆ ಬಿಗ್ಗೆಸ್ಟ್ ಫಿಶಿಂಗ್ ಹಾರ್ಬರ್ ಸಿಗ್ತದ. ಇಲ್ಲಿ ಸಿಕ್ಕಾಪಟ್ಟೆ ಹಡಗುಗಳದಾವ. ಇಲ್ಲಿರುವ ಹಡಗುಗಳಿಗೆ ಲೆಕ್ಕನೇ ಇಲ್ಲ. ಹಾರ್ಬರ್ ದಂಡಿಗೆ ಈ ನೆಟ್ಟನ್ನು ರೆಡಿ ಮಾಡ್ಲಕತ್ತಾರವರು. ಮೀನಾಗಿನ ಹಿಡಿಲಕ್ಕೆ ಹೋಗಿರ್ತಾರಲ್ಲ, ಹರಿದಿರ್ತದೆ ಒಂದೊಂದು ಸಲ, ಅದನ್ನು ಇಲ್ಲಿ ದಂಡಿಗೆ ತಂದು ಕೇಸಿಂದ್ರ ರೆಡಿ ಮಾಡ್ತಾರೆ. ಇಷ್ಟೆಲ್ಲ ತಿರುಗಾಡಷ್ಟಿನ ರಾತ್ರಿನೇ ತಿರುಗುರುವೆ. ನಾನು ನಿಮಗೆ ನಾಳೆ ಬೆಳಿಗ್ಗೆ ಸಿಗ್ತೀನಿ. ಇವತ್ತು ರಾತ್ರಿ ನಾನು ರೈಲ್ವೆ ಸ್ಟೇಷನ್ ಕಡೆ ಹೋಗಿ ಅಲ್ಲೇ ರೆಸ್ಟ್ ಮಾಡ್ತೀನಿ. ಬೆಳಿಗ್ಗೆ ಸೀದಾ ಡೈರೆಕ್ಟ್ ಅಗ್ನಿ ತೀರ್ಥಂ ಕಡೆನೇ ಸಿಗಮತ್ತ. ಗುರುವೆ, ಎಲ್ಲರಿಗೂ ಬೆಳಗ್ಗೆಯ ಶುಭಾಶಯಗಳು. ಈ ಪುಣ್ಯಕ್ಷೇತ್ರ ರಾಮೇಶ್ವರಂನಿಂದ ಇವಾಗ ನಾನು ಬೆಳಗ್ಗೆನ ನಾನು ನಿಮಗೆ ಕರ್ಕೊಂಬಂದಿನಿ ಅಗ್ನಿ ತೀರ್ಥಂ ಕಡೆ. ಇದೇನು ನೋಡಕತ್ತೀಗ, ಇದ್ರ ಹೆಸರು ಅಗ್ನಿ ತೀರ್ಥಮ. ಇದ್ರ ಬಾಜುನೇ ಸಮುದ್ರ ಅದ. ಅಲ್ಲ, ಸಮುದ್ರದ ಬಾಜು ಅಗ್ನಿ ತೀರ್ಥಂ ಅದ. ಯಾರೇ ಭಕ್ತಾದಿಗಳು ಮಂದಿರಕ್ಕೆ ಹೋಗಿ ದರ್ಶನ ತಗೊಳಕ್ಕಿಂತ ಮುಂಚೆ ಈ ಅಗ್ನಿ ತೀರ್ಥಂದ ಬಂದ್ ಕೇಸಂದ್ರ ಸ್ನಾನವನ್ನ ಮಾಡಿ ಪಾಪವನ್ನೆಲ್ಲ ಕಳ್ಕೊಂಡು ಕೇಸಂದ್ರ ಮಂದಿರಕ್ಕೆ ಎಂಟ್ರಿ ಕೊಡ್ತಾರ. ಓಂ ನಮಃ ಶಿವಾಯ ನಮಃ. ರಾಮೇಶ್ವರ ಮಹಾರಾಜ್ ಕಿ ಜೈ. ಓಂ ನಮಃ ಶಿವಾಯ. ಶ್ರೀಲಂಕಾದಿಂದ ಮಾ ಸೀತಾ ಭಾರತಕ್ಕೆ ಬರುವಾಗ ಇದೇ ಜಾಗದಾಗ ಶ್ರೀರಾಮನು ಸೃಷ್ಟಿಸಿದ ಅಗ್ನಿಕುಂಡದಲ್ಲಿ ತನ್ನ ಪಾವಿತ್ರ್ಯತೆಯನ್ನು ಸಾಬೀತುಪಡಿಸಲು ಇದೇ ಅಗ್ನಿಕುಂಡದಲ್ಲಿ ಕುತ್ತಿಗೆಸಿಂದ್ರ ಸಾಬೀತುಪಡಿಸ್ತಾರ. ಅದ್ರ ಸಂಬಂಧ ಈ ತೀರ್ಥಕ್ಕ ಅಗ್ನಿ ತೀರ್ಥ ಅಂತ ಕರೀತಾರ. ಇದೇ ಜಾಗದಾಗೆ ಶ್ರೀರಾಮನು ಸಮುದ್ರದಲ್ಲಿ ಸ್ನಾನ ಮಾಡಿ ತನ್ನ ಪಾಪವನ್ನು ಕಳ್ಕೊತಾನ. ಸಮುದ್ರದ ದಡದಲ್ಲಿರುವ ಅಗ್ನಿ ತೀರ್ಥದ ಮುಂದೆ ರಾಮೇಶ್ವರಂದು ಟೆಂಪಲ್ ಅದ. ಟೆಂಪಲ್ದು ಮೇನ್ ಗೋಪುರ ಇದೇ ರೋಡಿಗೆ ಅದ. ಗುಡಿ ಸುತ್ತಮುತ್ತ ಯಾವ ಆಟೋ ಬರಲ್ಲ. ಅವ್ರ ಗುಡಿ ಕಡೆ ಬರಬೇಕು, ಬಟ್ ಅವ್ರ ಕಾಲು ಬ್ಯಾನ್ ಇದ್ದಿರ್ತದ. ಅವ್ರಿಗೆ ನಡಿಲಕ್ ಆಗಲ್ಲೀಗ. ಅವ್ರಿಗಂತಾನೆ ಈ 3 ಗಾಲಿಂದು ಸೈಕಲ್ ಇದ್ದಿರ್ತಾವ. ಎಲ್ಲ ಭಕ್ತಾದಿಗಳು ಅಗ್ನಿ ತೀರ್ಥದೊಳಗ ಸ್ನಾನ ಮಾಡಿದ್ರು. ಇದಾಗಿಂದ ಮಂದಿರದಲ್ಲಿರುವ 22 ಬಾವಿಗಳಲ್ಲಿ ಸ್ನಾನ ಮಾಡಬೇಕು. ಆ 22 ಬಾವಿಗಳು ಶ್ರೀರಾಮನು ತನ್ನ ಬಾಣದಿಂದ ನಿರ್ಮಾಣ ಮಾಡಿರ್ತಾನ. ಅದೇನದೀಗ ಮಂದಿರದ ಉತ್ತರ ಬಾಕಲ್ದಾಗ ಹೋಗ್ಬೇಕು. ನನ್ನ ಹಿಂದ್ಗಡೆ ಇರುವುದೇ ಉತ್ತರ ಬಾಗಿಲು. 22 ಬಾವಿಗಳಲ್ಲಿ ಒಬ್ಬರು ಮನುಷ್ಯ ನಿಂತಿರ್ತಾರ, ಸಣ್ಣ ಸಣ್ಣ ಬಕೆಟ್ ತಗೊಂಡು. ನಾವ್ ಹಿಂಗ್ ಹೈಕೋತ್ ತಗೋದು. ಅವ್ರೇನದೀಗ ಆ ಬಾವಿ ಒಳಗೆ ನೀರು ತಗೊಂಡು ನಮ್ಮ ತಲೆ ಮೇಲೆ ಹಾಕೋತ ಹೋಗ್ತಿರ್ತಾರ. ಆ ಬಾವಿ ಒಳಗೆ ಸ್ನಾನ ಮಾಡ್ಬೇಕಪ್ಪ ಅಂತಂದ್ರ ಪ್ರತಿಯೊಬ್ಬರಿಗೆ 25 ರೂಪಾಯಿ. 22 ಬಾವಿ ಒಳಗೆ ಹೋಗ್ಕೇಶಂದ್ರೆ ನೀರು ಹಾಕೊಂಬರ್ಬೇಕು ತಲೆ ಮ್ಯಾಗ. ಎಲ್ಲಾ ಭಕ್ತಾದಿಗಳು ಅದೇ ರೀತಿನೇ ಮಾಡ್ತಾರ.
ಫಸ್ಟಿಗೆ ಅಗ್ನಿ ತೀರ್ಥಂ ಕಡೆ ಹೋಗ್ತಾರ, ಆಮೇಲೆ ಈ ಕಡೆ ಬರ್ತಾರ. ಇಲ್ಲಿರುವ 22 ಬಾವಿಗಳಿಗೆ ಹೆಸರದ. ಆ ಬಾವಿ ಒಳಗೆ ಯಾವ ದೇವರಿಂದ ಆಶೀರ್ವಾದ ಇದ್ದಿರ್ತದೀಗ ಆ ದೇವರಿಂದ ಹೆಸರು ಇಟ್ಟಿರ್ತಾರ ಬಾವಿಗೆ. ಕೊನೆಯ ಬಾವಿ 22ನೇ ಬಾವಿ ಬಂತು. ಲಾಸ್ಟ್ ಉತ್ತರ ಬಾಗಿಲದೊಳಗೆ ಹೈಸ್ಕೇಸಿಂದ್ರ ಸ್ನಾನವನ್ನ ಮಾಡಿ ಇವಾಗ ದಕ್ಷಿಣದ ಬಾಗಿಲಿಗೆ ಎಕ್ಸಿಟ್ ಕೊಡಕತ್ತೀವಿ. ಸೌತ್ ಕಡೆ ಪ್ರತಿಯೊಂದು ಟೆಂಪಲ್ಗೆ ಆನೆಗಳಿದ್ದಿರ್ತಾವ. ಆನೆಗಳ ಮ್ಯಾಗ ದೇವ್ರನ್ನ ಸವಾರಿ ಮಾಡ್ಕೊತ ತಿರುಗಾಡ್ತಿರ್ತಾರ. ಆನೆ ರೋಡ್ ಮ್ಯಾಗ ಬರಕತ್ತಪ್ಪ ಅಂತಂದ್ರ ಅಂಗಡಿದವರು ಅವ್ರ ಬಲ್ಲಿ ಏನೇ ತಿಲ್ಲಕ್ಕಿತ್ತು ಕುಡಿಲಕ್ಕಿತ್ತಪ್ಪ ಅಂತಂದ್ರ ಆನೆ ಕೊಡ್ತಿರ್ತಾರ. ಇನ್ನೊಬ್ಬರು ಎಳ್ನೀರು ಕೊಟ್ಟಿದ್ರು, ಆನೆ ಎಳ್ನೀರು ಕುಡಿತು. ಈ ಮಂದಿರದೊಳಗೆ ಲಾಂಗೆಸ್ಟ್ ಕಾರಿಡಾರ್ ಅದ. ಅದು ನಮ್ಮ ವರ್ಲ್ಡ್ ಒಳಗೆ ಹಿಂದೂ ಟೆಂಪಲ್ದಲ್ಲಿರುವ ಲಾಂಗೆಸ್ಟ್ ಕಾರಿಡಾರ್. ಈ ಕಾರಿಡಾರ್ದಾಗ ಸಾವಿರಾರು ಕಂಬಗಳದಾವ. ಇಲ್ಲಿರುವ ಪ್ರತಿಯೊಂದು ಕಂಬಗಳು ಆಗಿನ ಕಾಲದ ಇತಿಹಾಸವನ್ನು ಹೇಳ್ತದೆ. ರಾಮಾಯಣ ಕಾಲದಲ್ಲಿ ರಾಮ ಮತ್ತು ಸೀತಾ ಇದೇ ಜಾಗದಾಗ ಶಿವಲಿಂಗವನ್ನು ಸ್ಥಾಪಿಸಿ ಶಿವನಿಗೆ ಪೂಜೆ ಮಾಡಿರ್ತಾರೆ. ಆಗಿನ ಕಾಲದಲ್ಲಿ ಸ್ಥಾಪಿಸಿದ ಶಿವಲಿಂಗ ಇವಾಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಯಿತು. ರಾಮನಾಥ ಸ್ವಾಮಿ ಹೆಸರುಗಳಲ್ಲಿ 2 ಹೆಸರದವ. ಒಂದು ರಾಮ, ಇನ್ನೊಂದು ಈಶ್ವರ. ರಾಮೇಶ್ವರ, ರಾಮನಾಥ ಸ್ವಾಮಿ. ವಿಷ್ಣು ಮತ್ತು ಶಿವನು ಒಂದಾದ ಜ್ಯೋತಿರ್ಲಿಂಗ ಇದು. ಕಾರಿಡಾರ್ದೊಳಗೆ ಟೋಕನ್ ತಗೊಂಡು ಭೋಜನಾಲಯ ಕಡೆ ಹೊಂಟಿವಿ. ಇವ್ರ ಅಜ್ಜಿ ಅನ್ನೋದರೀಗ ಒಡಿಸ್ಸಾದಿಂದ ಬಂದಾರ. ಒಡಿಸ್ಸಾ ಸೆ ಆಯೋ. ಒಡಿಸ್ಸಾದಿಂದ ಬಂದಾರ ನೋಡ್ರಿ. ದೇಶದ ಪ್ರತಿ ಮೂಲೆಯಿಂದ ಬಂದಾರ ಶ್ರೀ ರಾಮನಾಥ ಸ್ವಾಮಿಯ ದರ್ಶನ ತೊಳಕ. ಮಧ್ಯಪ್ರದೇಶ, ಇವರು ಮಧ್ಯಪ್ರದೇಶದಿಂದ ಬಂದಾರ. ಓಂ ನಮಃ ಶಿವಾಯ. ರಾಮೇಶ್ವರಂ ಮುಗುಳದಿಂದ ಸ್ವಲ್ಪ ದೂರ ಹೊಂಟಿವಿ, 1-2.5 ಕಿಲೋಮೀಟರ್ ದೂರ. ಅಲ್ಲಿ ಶ್ರೀ ರಾಮನ ಪಾದದು ಗುರುತದ, ಅದಕ್ಕೆ ರಾಮಪಾದಂ ಅಂತ ಕರೀತಾರ. ನಾ ಎನ್ನಾಗೇನು ಡ್ರಾಪ್ ತೊಗೊಂಬಂದಾಗ ಆ ಅಣ್ಣನ ಅಂಗಡಿ ಇದು ಈ ಗುಡಿ ತಳಗೆ ಅದ. ಇದೇ ನೋಡ್ರಿ ರಾಮನ ಗುರುತು ಇರುವ ಗುಡಿ. ಶ್ರೀರಾಮ ರಾಮೇಶ್ವರಕ್ಕೆ ಬಂದಾಗ ಈ ಜಾಗದಾಗ ಕೂತು ತಪಸ್ ಮಾಡಿ ಹೋಗಿದ್ದ. ಈ ಜಾಗದಾಗ ಬಂದು ಹೋಗಿಂದ ಅವನ ಪಾದದ ಗುರುತು ಈ ಚಿಕ್ಕ ಬೆಟ್ಟದ ಮ್ಯಾಗ ಬಿತ್ತು. ಅದನ್ನೇ ಇಲ್ಲಿನ ಜನ ಒಂದು ಗುಡಿ ಕಟ್ಟಿಸ್ಕೆಚಂದ್ರ ಯಾರಾದ್ರೂ ಭಕ್ತಾದಿಗಳು ಬಂದ್ರ ಆ ರಾಮಚರಣವನ್ನ ನಮಸ್ಕರಿಸಿ ಪೂಜಿಸಿ ಆಶೀರ್ವಾದ ತಗೊಂಡು ಹೋಗ್ತಿರ್ತಾರ. ಬಟ್ ಒಳಗಡೆ ಫೋನ್ ಅಲವಿಲ್ಲ. ಸುತ್ತಮುತ್ತ ನೀರ, ಒಂದು ಸ್ವಲ್ಪ ಮನೆಗಳು, ಪೂರ್ತಿ ಕಾಡನೇ ಅದ. ಇನ್ನೊಂದು ಕಿಲೋಮೀಟರ್ ನಾವು ಹಿಂಗೆ ಹೋದ್ರೆ ಸೀದಾ ಡೈರೆಕ್ಟ್ ಸಮುದ್ರದೊಳಗೆ ಹೋಗ್ತೀವಿ. ರಾಮೇಶ್ವರಂದಿಂದ ಪಂಬನ್ಗೆ ಹೋಗುವ ದಾರಿಯ ಮಧ್ಯದಲ್ಲಿ ಇವಾಗ ನಾನು ಆಟೋ ಮುಖಾಂತರ ಬಂದೀನಿ. ಇಲ್ಲಿಂದ ಸ್ಟೇಟ್ ಹೋದ್ರ ಸಮುದ್ರ ಸಿಗ್ತದ. ಸಮುದ್ರ ದಂಡಿಗೆ ಒಂದು ಅಚ್ಚರಿಯದ ಸ್ಥಳ ಅದ. ಸಮುದ್ರದೊಳಗೆ ಒಂದು ಬಾವಿ ಅದ. ಸಮುದ್ರದ ಸುತ್ತಮುತ್ತ ಉಪ್ಪು ನೀರಿದ್ರೆ ಆ ಬಾವಿ ಒಳಗೆ ಕುಡಿಯುವ ನೀರದ. ಲಂಕಾದಿಂದ ಸೀತಾ ಮತ್ತು ರಾಮ ಹೊಳ್ಳಿ ಬರುವಾಗ ಸೀತಾಮಾತೆಗ ಇಲ್ಲಿ ಬಂದು ನೀರಡಿಸ್ಕತ್ತದ. ಅವಾಗ ಪೂರ್ತಿ ಸಮುದ್ರ ಇದ್ದಿರ್ತದ. ಅದನ್ನ ನೋಡಿ ಶ್ರೀರಾಮಚಂದ್ರ ಸಮುದ್ರ ದಂಡಿಗೆ ಬಾಣದಿಂದ ಈ ತೀರ್ಥವನ್ನ ಸ್ಥಾಪನೆ ಮಾಡ್ತಾನ. ಈ ತೀರ್ಥದೊಳಗೆ ಕುಡಿಯುವ ನೀರು ಬರ್ತದ. ಇದಕ್ಕೆ ವಿಳ್ಳೊಂದಿ ತೀರ್ಥ ಕೊಂಡಂತಾರ. ವಿಳ್ಳೊಂದಿ ಅಂದ್ರ ಬಾಣದಿಂದ ಭೂಮಿ ಒಳಗೆ ಬಿದ್ದು ನೀರು ಬಂದಿದ್ದು ಅರ್ಥ. ಸಮುದ್ರದ ನೀರ ಕುಡಿಲಕ್ಕೆ ಬರಲ್ಲ, ಬಟ್ ಈ ಬಾವಿ ಒಳಗೆ ಇದ್ದಿದ್ದ ನೀರನ್ನು ನಾನು ಕುಡ್ದೆ. ಇಲ್ಲೊಬ್ಬರು ನೀರು ತೆಗಿಯೋರು ಇದ್ದಿರ್ತಾರೆ, ಅವರು ಪೊಕಟ್ಲೆ ಕೊಡಲ್ಲ, ಒಂದು ಸ್ವಲ್ಪ ರೊಕ್ಕ ಕೊಡಬೇಕು. ಆವಾಗ ಅವ್ರು ಸಣ್ಣ ಬಕೆಟ್ ತೊಗೊಂಡು ನೀರು ತಗೋತಾರೆ ಒಳಗಿಂದು. ಇಲ್ಲಿಂದ 30 ಕಿಲೋಮೀಟ್ರ್ ನಾವು ಸಮುದ್ರದೊಳಗೆ ಹೋದೆವಂದ್ರೆ ಶ್ರೀಲಂಕಾನೇ ಸಿಗ್ತದೆ ನಮಗೆ. बैठो बैठो। हाँ बेटा, बड़ा रे बेटा रे। हाँ बैठो। हाँ बापू।
ಇದು ರಾಮೇಶ್ವರಂ ರೈಲ್ವೆ ಸ್ಟೇಷನ್. ಬರೀ ರೈಲ್ವೆ ಸ್ಟೇಷನ್ ಅಲ್ಲಿದು ಹೊರಗಿನ ಜನರ ಮನೆ ಆಗ್ಯದ. ಸಾಕಷ್ಟು ಜನ ಜ್ಯೋತಿರ್ಲಿಂಗವನ್ನ ನೋಡಿ ಎರಡೆರಡು ದಿನ ಏನ್ ಇರ್ತಾರ. ಈಗ ಅವ್ರು ಬಟ್ಟಿ ವಾಶ್ ಮಾಡ್ಬೇಕಪ್ಪ ಅಂತಂದ್ರು ಇದೇ ರೈಲ್ವೆ ಸ್ಟೇಷನ್ ದಾಗೆ ಬಟ್ಟಿ ವಾಶ್ ಮಾಡಿ ಇಲ್ಲೇ ಒಣಗ್ತಿರ್ತಾರ. ಜಾರ್ಖಂಡ್ ಸೆ ಅकेले आयो बेटा? कब है ट्रेन? कितने बजे? आज नहीं, आज हमरा भोजन सोमवार है, अगले सोमवार है। अगले सोमवार है? हाँ, अब भिलोर लक्ष्मी तिरुपति। अभी तिरुपति जा रहे हैं? कन्याकुमारी। अभी किधर जाएगा? कन्याकुमारी। कन्याकुमारी जाएगा? ಅರುವೆ ಆಯಿ ನಿನ್ನೆನೆ ಬಂದಳ. ನಿನ್ನೆ ರಾತ್ರಿ ಇಲ್ಲಿ ಎದ್ದು ಮತ್ತೆ ಬೆಳಿಗ್ಗೆ ಎದ್ಕೇಶಂದ್ರ ಶಿವನನ್ನ ನೋಡಿ ಇವತ್ತು ಹೆಂಗಿದ್ರು ಸಂಕ್ರಾಂತಿ ಹಬ್ಬ ಅದ ಇವತ್ತಿನ ದಿನ. ಇಲ್ಲೇ ಸಂಕ್ರಾಂತಿ ಹಬ್ಬ ಮುಗಿಸಿ ಇವರು ಜಾರ್ಖಂಡ್ದವರು ಇವಾಗ ಮತ್ತೆ ಕನ್ಯಾಕುಮಾರಿಗೆ ಹೊಂಟಾಳ ಆಯಿ. ನಾನು ಎಲ್ಲ ಕಡೆ ಚಹಾ ಕುಡಿದೀನಿ, ಬಟ್ ರಾಮೇಶ್ವರಂದಾಗ ಚಹಾ ಕುಡಿಯೋ ಟೇಸ್ಟೇ ಬೇರೆ ಅದ. ಒಂದು ಕಿಕ್ ಕೊಡ್ತದೆ ನೋಡ್ರಿ ಚಹಾ ಕುಡಿದ್ಗಡೆ. ಅದು ನನಗೆ ಈ ಅಂಗಡಿಯಾಗ ಸಿಗ್ಲಕ್ಕತ್ತದ. ಇಲ್ಲಿ ಚಹಾದ ಅಂಗಡಿ ಮುಂದೆ ಕಪ್ ಇಡ್ಲಕ್ಕ ಜಾಗ ಮಾಡಿರ್ತಾರ. ಸಂಕ್ರಾಂತಿ ಹಬ್ಬ ಆದ್ಲ ಎಲ್ಲ ಜನ ಕಬ್ಬು ಒಯ್ಲಕತ್ತಾರ ಅವ್ರ ಮನೆಗೆ. ಒಂದಿಷ್ಟು ಜನ ಸ್ಕೂಟಿ ಮ್ಯಾಗ ಒಯ್ಲಕತ್ತಾರ, ಒಂದಿಷ್ಟು ಜನ ಆಟೋ ಮ್ಯಾಗ ಹಾಕೊಂಡು ಒಯ್ಲಕತ್ತಿರ್ತಾರ. ಇವಾಗ ರಾಮನಾಥ ಸ್ವಾಮಿ ಜ್ಯೋತಿರ್ಲಿಂಗ ದರ್ಶನ ತೊಗೊಂಡ್ಬಂದೀವಿ. ಅದ್ರ ಮಗಲಿಗೆ ಪಾರ್ವತಿ ದೇವಿ ಕೂಡ ಮಂದಿರ ಇತ್ತು, ಅಲ್ಲಿ ಹೋಗಿ ದರ್ಶನ ತೊಗೊಂಡು ಬಂದೀವಿ. ದರ್ಶನ ತಗೊಂಬಂದು ಹೊರಗೆ ಬರೋಷ್ಟಗನೆ ಪ್ರಸಾದ ಇಟ್ಟಿದ್ರು. ದರ್ಶನ ಅಂತೂ ಚಲೋ ಆಯಿತು. ಶ್ರೀ ರಾಮನಾಥ ಸ್ವಾಮಿ ಮತ್ತು ಪಾರ್ವತಿ ಅಮ್ಮನ ದರ್ಶನ ಎರಡು ಗುಡಿ ಮಗ್ಗಲಿಕ್ಕೆ ಅದಾವ, ಗರ್ಭಗುಡಿಗಳು. ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೀತಾಮಾತೆ ಮತ್ತು ರಾಮನು ಇಬ್ಬರು ಇಲ್ಲಿರುವ ಮರಳಿನಿಂದನೇ ಶಿವಲಿಂಗವನ್ನು ಸ್ಥಾಪನೆ ಮಾಡಿದರು. ಇವಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಅನಿಸ್ತಾ ಕಮೆಂಟ್ ಸಿಗ್ತಾ ಕಮೆಂಟ್ ಹಾಕ್ರಿ. ನನ್ನ ಹಿಂದಿನ ವಿಡಿಯೋಗಳು ಓಕೆ ಅಂದ್ರೆ ನೋಡಿರಿ. ಮೇಘಾಲಯ ಸೀರೀಸ್ದು, ಒಡಿಸ್ಸಾ ಸೀರೀಸ್ದು, ಮಿಜೋರಾಂ ಸೀರೀಸ್ದು, ಇಲ್ಲಿಗಲ್ ಆಗಿ ಬಾಂಗ್ಲಾದೇಶಕ್ಕೆ ಹೋಗಿದ್ದ ಅವ್ರನ್ನೆಲ್ಲ ಹೋಗ್ಕೇಸಿಂದ್ರೆ ನೋಡಿರಿ, ಕಡಿಮೆ ವ್ಯೂಸ್ ಅದಾವ. ನೀವು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡ್ಕೇಸಿಂದ್ರೆ ಆ ವಿಡಿಯೋಗಳನ್ನು ನೋಡಿರಿ. ಅವು ನಿಮಗೆ ಇಷ್ಟ ಆದಪ್ಪ ಅಂತಂದ್ರೆ ಆ ವಿಡಿಯೋಕ್ಕೂ ಕಮೆಂಟ್ ಹಾಕ್ರಿ. ನೋಡಿ ನಾನು ವಿಡಿಯೋ ಚಲೋ ಆಗ್ಯದ ಅಂತಂದು, ಚಲೋ ಆಗ್ಲಿಕ್ಕಪ್ಪ ಅಂತಂದ್ರೆ ಕಮೆಂಟ್ ಹಾಕ್ರಿ. ಈ ವಿಡಿಯೋ ಚಲೋ ಆಗಿಲ್ಲಪ್ಪ ಅಂತಂದ್ರೆ ಮತ್ತೆ ಸಿಗುಮತ್ತ ನಿಮಗೆ ಮುಂದಿನ ವಿಡಿಯೋದಾಗ.